ಮದ್ದೂರಿನ ಚಿಕ್ಕರಸಿನಕೆರೆಗೆ ಸುಮಲತಾ ಅಂಬರೀಶ್ ಅವರು ಭೇಟಿಯನ್ನ ನೀಡಿದ್ದಾರೆ. ಚಿಕ್ಕರಸಿನಕೆರೆ ಗ್ರಾಮದ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪುತ್ರನ ಜೊತೆ ಕಾಲಭೈರವೇಶ್ವರ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಪುತ್ರ ಅಭಿಷೇಕ್ ಜೊತೆ ಆಗಮಿಸಿದ್ದಾರೆ ಸುಮಲತಾ ಅಂಬರೀಶ್ ಮನೆ ದೇವರಾಗಿರುವಂತಹ ಕಾಲಭೈರವೇಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಚುನಾವಣಾ ಅಖಾಡಕ್ಕೂ ಮೊದಲು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ನಿನ್ನೆ ಅಷ್ಟೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಸುಮಲತಾ ಅಂಬರೀಶ್ ಅವರು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂಬರೀಶ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರ ಪುತ್ರ ಅಂದ್ರೆ ಅಂಬರೀಶ್ ಅವರ ಮಗ ಅಭಿಷೇಕ್ ಹಾಗೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಜೊತೆಯಲ್ಲಿ ಇದ್ರು ವಿಶೇಷ ಪೂಜೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು, ಭೇಟಿಯನ್ನ ಮಾಡಿದ್ರು, ಹಾಗೆ ಸಲಹೆಯನ್ನ ಪಡ್ಕೊಂಡಿದ್ರು. ಮತ್ತು ಒಂದ್ ಕಡೆ ಈ ರೀತಿಯಾದಂತ ಒತ್ತಡ ಬರ್ತಾ ಇದೆ ಅಂಬರೀಶ್ ಅವರ ಅಭಿಮಾನಿಗಳಿಂದ ಮತ್ತು ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿಯಾದಂತ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇವತ್ತು ಮಂಡ್ಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಮಂಡ್ಯದ ಚಿಕ್ಕರಸಿನಕೆರೆಯಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಎಲ್ಲರಲ್ಲೂ ಕುತೂಹಲ ಇರೋದು ಅವರು ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಚಿತಪಡಿಸ್ತಾರ ಅನ್ನುವ ಕುತೂಹಲ ಮನೆ ಮಾಡಿದೆ. ಅದರಲ್ಲೂ ಅಂಬರೀಶ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆಯನ್ನ ಮಾಡಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಅಂಬರೀಶ್ ಅವರ ಹುಟ್ಟೂರು ಚಿಕ್ಕರಸಿನಕೆರೆಗೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ರು, ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ನಾನಿಲ್ಲಿ ಎಲ್ಲಿಗೆ ಹೋಗ್ಲಿ ಹೇಳಿ, ಈ ಪ್ರೀತಿ ನನಗೆ ಇನ್ನೆಲ್ಲೂ ಸಿಗಲ್ಲ, ಇಲ್ಲಿ ಮಾತ್ರ ಸಿಗೋದು. ಈ ನಿಮ್ಮ ಪ್ರೀತಿ ವಿಶ್ವಾಸದ ಮಾತುಗಳೇ ಇಷ್ಟು ದೂರನೂ ನನ್ನ ಕರ್ಕೊಂಡ್ಬಂದಿದೆ. ಖಂಡಿತ ಆ ದೇವರ ಆಶೀರ್ವಾದ ಇದೆ. ನಿಮ್ಮೆಲ್ಲರ ಆಸೆ ಅಂತೆ ಒಳ್ಳೇದಾಗಬೇಕು ಅಂತಲೂ ನನಗೂ ಆಸೆ ಇದೆ. ಅದರಂತೆಯೇ ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನನೂ ನಿಮ್ಮೆಲ್ಲರನ್ನೂ ಕೇಳಿ ನಿಮ್ಮ ಆಶೀರ್ವಾದ ತಗೊಂಡು ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಏನೇ ಹೆಜ್ಜೆ ಇಟ್ಟರು ಅದೆಲ್ಲ ನಿಮ್ಮ ಜೊತೆಲೇ. ಖಂಡಿತ ನೀವು ಇಷ್ಟೊಂದು ವರ್ಷಗಳು ಅಂಬರೀಷ್ ಅವರನ್ನ ಯಾವ ರೀತಿಯಲ್ಲಿ ನೀವು ನೋಡ್ಕೊಂಡಿದ್ದೀರಿ, ಸಾಕಿದ್ದೀರಾ, ಬೆಳೆಸಿದ್ದೀರಾ, ಆ ಒಂದು ಪ್ರೀತಿಯ ಋಣ ನಮ್ಮಲ್ಲಂತೂ ಇದೆ. ಆ ಋಣ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಮಂಡ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಸುಮಲತಾ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರೋ ಇಲ್ಲವೋ ಅಂತ ಇದ್ರ ಬಗ್ಗೆ ಈಗಲಾದ್ರೂ ಖಚಿತತೆ ಸಿಗ್ತಾ ಇದೆಯಾ ಅಥವಾ ಇನ್ನೂ ಕೂಡ ಡೋಲಾಯಮಾನವಾಗಿದೆಯಾ ಈ ವಿಚಾರ? ಎಸ್ ಪೃಥ್ವಿರಾಜ್, ಈಗಾಗಲೇ ಕೂಡ ಏನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ರಾಜಕೀಯ ಎಂಟ್ರಿಯಿಂದ ಸಾಕಷ್ಟು ಈಗ ಮಂಡ್ಯದ ರಾಜಕೀಯದ ಬಗ್ಗೆ ಕುತೂಹಲ ಮೂಡುವಂಥದ್ದು. ಯಾಕೆಂದ್ರೆ ಈ ಬಾರಿ ಸುಮಲತಾ ಅವರು ಸ್ವತಃ ಒಂದು ಮಂಡ್ಯದಿಂದ ರಾಜಕೀಯವಾಗಿ ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಇದೀಗ ಬಹುತೇಕ ಸ್ಪಷ್ಟವಾದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಇವತ್ತು ಏನು ಮಂಡ್ಯಕ್ಕೆ ಭೇಟಿ ನೀಡಿ ಅವರ ಮನೆ ದೇವರಾದಂತಹ ಚಿಕ್ಕರಸಿನಕೆರೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಮೂಲಕ ಅವರು ಮಂಡ್ಯದ ರಾಜಕೀಯಕ್ಕೆ ಒಂದು ಮನೆ ದೇವರ ಆಶೀರ್ವಾದನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಅವರ ಮೂಲ ಆಪ್ತವಲಯದಿಂದ ಲಭ್ಯ ಆಗ್ತಿರುವಂತದ್ದು. ಒಟ್ಟಾರೆಗೆ ಏನಿವತ್ತು ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಏನು ಮಂಡ್ಯದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಆದ್ರೆ ನಾನು ಈಗಾಗಲೇ ಕೂಡ ಏನು ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿ ಮಾಡಿದ್ದೀನಿ, ಏನು ಸಿಎಂ ಆದಂತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದೀನಿ. ಎಲ್ಲರಿಂದಲೂ ಕೂಡ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ. ಆದ್ರೆ ನಾನು ಮಂಡ್ಯದಿಂದ ಟಿಕೆಟ್ ಕೇಳಿದ್ದೀನಿ, ಆದ್ರೆ ಮಂಡ್ಯದಲ್ಲಿ ರಾಜಕೀಯ ಮೈತ್ರಿ ವಿಚಾರದಿಂದ ಸ್ವಲ್ಪ ಎಡವಟ್ ಆಗ್ಬೋದು, ಆದ್ರಿಂದ ಅವರು ಬಹುತೇಕ ಇನ್ನೂ ಕೂಡ ಖಚಿತಪಡಿಸಿಲ್ಲ. ಆದ್ರೂ ಕೂಡ ನಾನು ಈಗಾಗಲೇ ಕೂಡ ಮಂಡ್ಯದಿಂದ ಬಹುತೇಕ ಸ್ಪರ್ಧೆಯನ್ನ ಬಯಸಿದ್ದೀನಿ, ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ದಾರೆ. ಮೊದಲು ನನ್ನ ಆದ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ, ಆದ್ರೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಕ್ಕದ ಬಿದ್ದಾಗ ಮಾತ್ರ ನಾನು ಪಕ್ಷಕ್ಕಾಗಿ ಕಣಕ್ಕಿಳಿಯುವ ಬಗ್ಗೆ ಚಿಂತಿಸ್ತೀನಿ ಅನ್ನೋ ಮಾತುಗಳು ಹೇಳುವಂತಿರುವಂತ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.